ಹೆಂಡತಿಗೆ ಫ್ರೀ, ಗಂಡನಿಗೆ ಡಬಲ್ ಅಂದರೆ ಈ ಸರ್ಕಾರ ಟ್ಯೂಬ್ಲೈಟ್ ಸರ್ಕಾರ ಅಂತ ಆಯ್ತಾ? ಇಷ್ಟು ಕಾಮನ್ ಸೆನ್ಸು ಸಾರ್ವಜನಿಕರಿಗಿಲ್ವಾ? ಸಾರ್ವಜನಿಕರು ಇದನ್ನು ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಇಲ್ವಾ? ಎಲ್ಲರಿಗೂ ಗೊತ್ತಿದೆ. ನನಗನ್ಸ್ತತೆ ಸಿದ್ದರಾಮಯ್ಯನವ್ರು ಯಾಕೋ ಟ್ಯೂಬ್ಲೈಟ್ ಆಗ್ತಾ ಇದ್ದಾರೆ, ಬರ್ತಾ ಬರ್ತಾ ಟ್ಯೂಬ್ಲೈಟ್ ಆಗ್ತಾ ಇದ್ದಾರೆ. ಹೆಂಡ್ತಿಗೆ ಫ್ರೀ ಕೊಟ್ಟು ಗಂಡನ ಡಬಲ್ ಮಾಡಿದ್ರೆ ಏನು ಬೆನಿಫಿಟ್ ಏನಿದೆ? ಅಂದರೆ ಈ ಸರ್ಕಾರ ಕರ್ನಾಟಕದಲ್ಲಿ ಇವತ್ತು ಹಿಮಾಚಲ್ ಪ್ರದೇಶ ಸರ್ಕಾರ ಯಾವ ರೀತಿ ಪಾಪರ್ ಆಗಿದೆ. ಇವತ್ತು ಅವರು ಹೇಳಿದ್ದಾರೆ, ನಾನು ಮುಖ್ಯಮಂತ್ರಿ ಹೇಳಿದ್ದಾರೆ, ನಾನು ಫ್ರೀನೆಲ್ಲ ಬಿಟ್ಬಿಡ್ತೀನಿ, ನೀವು ಬಿಟ್ಟುಬಿಡಿ ಅಂತ. ನಾಚಿಕೆ ಆಗಲ್ವಾ? ಕಾಕಾ ಪಾಟೀಲ್ ನಿನಗೂ ಫ್ರೀ, ಮಾದೇವಪ್ಪ ನಿನಗೂ ಫ್ರೀ, ನಿನ್ನ ಹೆಂಡ್ತಿಗೂ ಫ್ರೀ, ನನಗೂ ಫ್ರೀ ಎಲ್ಲ ಅಂತ ಹೇಳಿದ್ರಲ್ಲ. ಈಗ ಏನಾಗಿದೆ? ಈಗ ಕಾಕಾ ಪಾಟೀಲ್ನ ಹೋಗಿ ಇಟ್ಕೊಬೇಕು. ಸಿದ್ದರಾಮಯ್ಯನವ್ರು ಹೇಳಿದ್ರಲ್ಲ ಕಾಕಾ ಪಾಟೀಲ್ ಫ್ರೀ ಅಂತ. ಈಗ ಕಾಕಾ ಪಾಟೀಲ್ನ ಕೇಳ್ತಾ ಇದ್ರಿ, ಏನಪ್ಪ ಫ್ರೀ ಏನಾಯಿತು ನಿನಗೆ ಅಂತೇಳಿ. ಇಂಥ ವರ್ಸ್ಟ್ ಸರ್ಕಾರ. ನಿಮಗೆ ಉಬ್ಬಿದ ರಕ್ತನಾಳ ಅಂದ್ರೆ ವೆರಿಕೋಸ್ ವೇನ್ಸ್ ಸಮಸ್ಯೆ ಇದ್ದಲ್ಲಿ ಫ್ರೀ ಡಾಪ್ಲರ್ ಸ್ಕ್ಯಾನಿಂಗ್ಗಾಗಿ ಹಿಂದೆ ಭೇಟಿ ಕೊಡಿ ಏವಿಸ್ ಆಸ್ಪತ್ರೆ. ಇಲ್ಲಿ ಹೆಂಡ್ತಿಗೆ ಫ್ರೀ, ಗಂಡನಿಗೆ ಡಬಲ್ ಅಂದರೆ ಈ ಸರ್ಕಾರ ಟ್ಯೂಬ್ಲೈಟ್ ಸರ್ಕಾರ ಅಂತ ಆಯ್ತಾ? ಇಷ್ಟು ಕಾಮನ್ ಸೆನ್ಸು ಸಾರ್ವಜನಿಕರಿಗಿಲ್ವಾ? ಸಾರ್ವಜನಿಕರು ಇದನ್ನು ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಇಲ್ವಾ? ಎಲ್ಲರಿಗೂ ಗೊತ್ತಿದೆ. ನನಗನ್ಸ್ತತೆ ಸಿದ್ದರಾಮಯ್ಯನವ್ರು ಯಾಕೋ ಟ್ಯೂಬ್ಲೈಟ್ ಆಗ್ತಾ ಇದ್ದಾರೆ, ಬರ್ತಾ ಬರ್ತಾ ಟ್ಯೂಬ್ಲೈಟ್ ಆಗ್ತಾ ಇದ್ದಾರೆ. ಹೆಂಡ್ತಿಗೆ ಫ್ರೀ ಕೊಟ್ಟು ಗಂಡನ ಡಬಲ್ ಮಾಡಿದ್ರೆ ಏನು ಬೆನಿಫಿಟ್ ಏನಿದೆ? ಅಂದರೆ ಈ ಸರ್ಕಾರ ಕರ್ನಾಟಕದಲ್ಲಿ ಇವತ್ತು ಹಿಮಾಚಲ್ ಪ್ರದೇಶ ಸರ್ಕಾರ ಯಾವ ರೀತಿ ಪಾಪರ್ ಆಗಿದೆ. ಇವತ್ತು ಅವರು ಹೇಳಿದ್ದಾರೆ, ನಾನು ಮುಖ್ಯಮಂತ್ರಿ ಹೇಳಿದ್ದಾರೆ, ನಾನು ಫ್ರೀನೆಲ್ಲ ಬಿಟ್ಬಿಡ್ತೀನಿ, ನೀವು ಬಿಟ್ಟುಬಿಡಿ ಅಂತ. ನಾಚಿಕೆ ಆಗಲ್ವಾ? ಕಾಕಾ ಪಾಟೀಲ್ ನಿನಗೂ ಫ್ರೀ, ಮಾದೇವಪ್ಪ ನಿನಗೂ ಫ್ರೀ, ನಿನ್ನ ಹೆಂಡ್ತಿಗೂ ಫ್ರೀ, ನನಗೂ ಫ್ರೀ ಎಲ್ಲ ಅಂತ ಹೇಳಿದ್ರಲ್ಲ. ಈಗ ಏನಾಗಿದೆ? ಈಗ ಕಾಕಾ ಪಾಟೀಲ್ನ ಹೋಗಿ ಇಟ್ಕೊಬೇಕು. ಸಿದ್ದರಾಮಯ್ಯನವ್ರು ಹೇಳಿದ್ರಲ್ಲ ಕಾಕಾ ಪಾಟೀಲ್ ಫ್ರೀ ಅಂತ. ಈಗ ಕಾಕಾ ಪಾಟೀಲ್ನ ಕೇಳ್ತಾ ಇದ್ರಿ, ಏನಪ್ಪ ಫ್ರೀ ಏನಾಯಿತು ನಿನಗೆ ಅಂತೇಳಿ. ಇಂಥ ವರ್ಸ್ಟ್ ಸರ್ಕಾರ.